ನಮಸ್ಕಾರ. ತಮ್ಮನ್ನು ಆತ್ಮೀಯವಾಗಿ ಈ ಒಂದು ಸಂಚಿಕೆಗೆ ಬರಮಾಡ್ಕೊಳ್ತಾ ಇದ್ದೀನಿ. ನಿಮಗೆಲ್ಲ ಗೊತ್ತು, ಮೈಸೂರಿಂದ ಮಳವಳ್ಳಿ ಕಡೆಗೆ ಹೋಗಬೇಕಾದ್ರೆ ಒಂದು ಊರು ಸಿಗುತ್ತೆ. ಆ ಊರು ಬಹಳ ವಿಶೇಷವಾಗಿದೆ. ಆದರೆ ಆ ಊರನ್ನ ಕುರಿಗಳಿಗೆ ಒಂದು ಹೋಲಿಸ್ಕೊಂಡು ಅದನ್ನು ಬನ್ನೂರು ಕುರಿ ಅಂತ ಹೇಳಿ ನಾವು ತಮಾಷೆ ಮಾಡ್ತಾಯಿರ್ತೀವಿ. ನನ್ನನ್ನೇನು ಬನ್ನೂರು ಕುರಿ ಅಂತ ತಿಳ್ಕೊಂಡ್ಯಾ ಅನ್ನೋ ರೀತಿಯಲ್ಲಿ ಒಂದು ರೀತಿ ವ್ಯಂಗ್ಯವಾಗಿ ಮಾತಾಡ್ತಾ ಇರ್ತೀವಿ. ಆದರೆ ವಾಸ್ತವವಾಗಿ ಬನ್ನೂರು ಬೇರೆಯೇ ಇದೆ. ಈ ಒಂದು ಇತಿಹಾಸನ ನೋಡ್ತಾ ಕಾವೇರಿ ನದಿ ಸಹಿತ ಇಲ್ಲಿ ಸಂತೋಷದಿಂದ ಈ ಊರನ್ನ ಅಪ್ಪಿಕೊಂಡು ಹರಿತಾ ಇದೆ. ಈ ಊರಿನ ಇತಿಹಾಸ ಹೇಗೆ ಅಂತೀರಾ? ಬಹಳ ವಿಶೇಷ ಕಣ್ರಿ. ಈ ಊರಿನ ಬನ್ನೂರಿನಲ್ಲಿ ಹುಟ್ಟಿದ ಒಂದು ಮಗು ವಿಜಯನಗರದ ರಾಜರ ಒಂದು ಆಸ್ಥಾನದಲ್ಲಿ ರಾಜಗುರುವಾಗಿ 50 ವರ್ಷಗಳಿಗೂ ಮೀರಿ ತನ್ನ ಕೀರ್ತಿ ಪತಾಕೆನ ಹಾರಿಸಿದೆ. ಅಂತಹ ವಿಶೇಷ ಸ್ಥಳ ಈ ಬನ್ನೂರು. ಈ ಬನ್ನೂರು ಇನ್ನೂ ವಿಶೇಷ ಇದೆ ಗೊತ್ತಾ? ಚೋಳರ ಕಾಲದಲ್ಲಿ 8ನೇ ಶತಮಾನದಲ್ಲಿ ಈ ಊರನ್ನ ಹೊನ್ನಿಯೂರು ಅಂತ ಕರೀತಾ ಇದ್ರು ಅನ್ನೋದಕ್ಕೆ ಶಾಸನಗಳ ಆಧಾರ ಇದೆ. ಇನ್ನು ಇದೇ ಊರಿನಲ್ಲಿರುವಂಥ ಹಲವಾರು ದೇವಸ್ಥಾನಗಳು ಇತಿಹಾಸಕ್ಕೆ ತಮ್ಮದೇ ಆದ ರೀತಿಯಲ್ಲಿ ಕೊಡುಗೆಗಳನ್ನ ಕೊಡ್ತಾ ಬರ್ತಾ ಇದೆ. ಇಲ್ಲಿರುವಂಥ ಕೋಸಲೇಶ್ವರ ಅಥವಾ ಕೈಲಾಸೇಶ್ವರ, ಹನುಮಂತೇಶ್ವರ, ಜನ್ಮಾಂಜನೇಯ, ಕೋದಂಡರಾಮ ಸ್ವಾಮಿ, ಹೇಮದ್ರಾಂಬ, ಜನಾರ್ದನ, ತೀರ್ಥರಾಮೇಶ್ವರ, ಹೀಗೆ ಹಲವಾರು ದೇವಸ್ಥಾನಗಳು, ಸ್ಥಳಗಳು ಐತಿಹಾಸಿಕವಾಗಿ ಬನ್ನೂರಿನ ಕೀರ್ತಿಯನ್ನು ಆ ಒಂದು ಕಾಲದಿಂದಲೂ ಮೆರೆಸ್ತಾ ಬರ್ತಾಯಿದೆ. ಇಂತಹ ಒಂದು ಊರಿನ ಅರಿಯುವಂಥ ಕೆಲಸ ನಮ್ಮಿಂದ ಆಗಬೇಕಾಗಿದೆ. ಹೆಚ್ಚಿನ ಸಂಶೋಧನೆ ಬನ್ನೂರಿನ ಬಗ್ಗೆ ಆಗಬೇಕಾಗಿದೆ. ಮೈಸೂರು ಜಿಲ್ಲೆಯ ಟಿ ನರಸೀಪುರ ತಾಲೂಕಿನ ಬನ್ನೂರು ಒಂದು ಹೋಬಳಿ ಕೇಂದ್ರ. ನಾವು ಇವತ್ತು ಒಂದು ವಿಶೇಷವಾದ ಒಂದು ಸ್ಥಳಕ್ಕೆ ಹೋಗ್ತಾ ಇದ್ದೀವಿ. ಏನಂತಂದರೆ, ನಿಮ್ಗೆ ಈಗಾಗಲೇ ಹೇಳಿದೆ, ಒಂದು ಮಗು ಬನ್ನೂರಿನಲ್ಲಿ ಹುಟ್ಟಿ ವಿಜಯನಗರ ಸಂಸ್ಥಾನದ ರಾಜಗುರುವಾಗಿ ಮೆರೆದು ಕನಕದಾಸರು ಹಾಗೂ ಪುರಂದರದಾಸರ ನೆಚ್ಚಿನ ಗುರುಗಳಾಗಿ ದಾಸ ಪರಂಪರೆಯಲ್ಲಿ ಕನ್ನಡ ಭಾಷೆಯಲ್ಲಿ ದಾಸರ ಪದಗಳನ್ನ ರಚಿಸೋದಕ್ಕೆ ಪ್ರೇರಣೆ ನೀಡಿದಂಥ ಒಬ್ಬ ಮಹಾನುಭಾವ ಹುಟ್ಟಿದ ಸ್ಥಳವನ್ನು ನೋಡಬೇಕು ಅಂತ ಹೇಳಿ ನಾವು ಈ ಒಂದು ಬನ್ನೂರಿಗೆ ಹೋಗ್ತಾ ಇದ್ದೀವಿ. ಇನ್ನು ಈ ಬನ್ನಿಯೂರು, ಹೊನ್ನಿಯೂರು, ಬನ್ನೂರು ಇತ್ಯಾದಿಗಳ ನಾಮಾಂಕಿತವನ್ನು ಹೊತ್ತು ಮೆರೆದ ಈ ಊರಿಗೆ ಕಾವೇರಿ ತಾಯಿ ಸದಾ ಆಶೀರ್ವಾದ ಮಾಡ್ತಾ ಇದ್ದಾಳೆ. ಸದಾ ಹಚ್ಚ ಹಸಿರಿನಿಂದ ಕಂಗೊಳಿಸುವಂಥ ಪ್ರಕೃತಿ ಸೌಂದರ್ಯನ ಈ ಒಂದು ಊರಿಗೆ ಉಡುಗೊರೆಯಾಗಿ ಪ್ರಕೃತಿ ನೀಡಿದೆ. ಇಷ್ಟೆಲ್ಲ ಸೌಂದರ್ಯವನ್ನು ಹೊತ್ತ ಬನ್ನೂರು ಬಹಳ ಒಂದು ಆಡಳಿತಾತ್ಮಕವಾಗಿಯೂ ಸಹಿತ ಒಂದು ಹೋಬಳಿ ಕೇಂದ್ರವಾಗಿ ಮೈಸೂರು ಜಿಲ್ಲೆಯ ಟಿ ನರಸೀಪುರ ತಾಲೂಕಿನ ಒಂದು ಹೋಬಳಿ ಕೇಂದ್ರವಾಗಿ ಮೆರೆದಿರೋದು ವಿಶೇಷ. ಬನ್ನೂರನ್ನ ಕುರಿಗಳಿಗೆ ಹೋಲಿಸ್ಕೊಂಡು ಹಾಸ್ಯ ಮಾಡೋದು ಅಷ್ಟೇ ಅಲ್ಲ, ಆದರೆ ಇಲ್ಲಿರುವಂಥ ಅದ್ಭುತ ವಿಚಾರಗಳನ್ನ ತಿಳ್ಕೊಂಡ್ರೆ ಬನ್ನೂರಿನ ಬಗ್ಗೆ ಎಲ್ಲರಿಗೂ ಗೌರವ ಮೂಡುತ್ತೆ ಅನ್ನೋ ಭಾವನೆ ನಮ್ಗಳದು ಸಹಿತ. ಈ ಒಂದು ಪ್ರಯತ್ನ ಸಫಲ ಆಗಲಿ ಅಂತ ಆಶಿಸ್ತಾ ನಿಮ್ಮನ್ನು ನಾನೀಗ ಕರ್ಕೊಂಡು ಹೋಗ್ತಾ ಇದ್ದೀನಿ. ಬನ್ನೂರಿನ ಊರಿನ ಒಳಗೆ ಸುಂದರವಾದ ನೋಟಗಳನ್ನ ನೋಡ್ತಾ ಈ ಒಂದು ಹಾದಿಯಲ್ಲಿ ಸಾಗ್ತಾಯಿದ್ವಿ. ಇನ್ನೇನು ಬಂದೇ ಹೊಡೆದು ಬನ್ನೂರಿನ ಬಸ್ ಸ್ಟ್ಯಾಂಡ್ನ ಸಮೀಪದ ಒಂದು ಹಾದಿ. ಬನ್ನೂರಿನ ಬಸ್ ಸ್ಟ್ಯಾಂಡಿಗೆ ಹೊಂದಿಕೊಂಡಂತೆ ಇರುವಂಥ ಶ್ರೀರಾಮ ದೇವಸ್ಥಾನದ ಮುಂಭಾಗದ ರಸ್ತೆಯಲ್ಲಿ ನೀವು ಹೊರಟ್ರೆ ನಿಮಗೆ ಸಿಗೋದೆ ಆ ಒಂದು ವಿಜಯನಗರ ಕಾಲದಲ್ಲಿ ರಾಜಗುರುಗಳಾಗಿ ಮೆರೆದ ವ್ಯಾಸರಾಜರ ಒಂದು ಮಠ. ಅದರ ಪಕ್ಕದಲ್ಲೇ ಹನುಮಂತೇಶ್ವರ ದೇವಸ್ಥಾನ. ಇದು ಎರಡೂ ಬಹಳ ವಿಶೇಷ. ಮೊದಲು ರಾಜಗುರು ಆಗಿ ಮೆರೆದಂಥ ವ್ಯಾಸರಾಜರ ಬಗ್ಗೆ ನಾವು ಅಲ್ಲಿ ತಿಳ್ಕೊಳ್ಳೋಣ. ಇನ್ನೇಕೆ ತಡ ಅಲ್ವಾ? ಹೋಗೋಣ ಬನ್ನಿ. ನೋಡಿ, ಸದ್ಯದಲ್ಲೇ ನಮ್ಮ ತಲುಪಬೇಕಾದಂಥ ದಾರಿಗೆ ಬಂದೇ ಬಿಟ್ವಿ. ನಾವು ಬಂದ ತಕ್ಷಣ ನಮ್ಮ ಕಣ್ಣಿಗೆ ಕಂಡದ್ದು ಹನುಮಂತೇಶ್ವರ ದೇವಸ್ಥಾನ. ಅನಂತರ ಅಕ್ಕಪಕ್ಕದಲ್ಲಿ ನಮ್ಮ ಕಣ್ಣಿಗೆ ಬಿದ್ದಿದ್ದು ಒಂದಷ್ಟು ಹಸುಗಳನ್ನು ಸಾಲಾಗಿ
ಕಟ್ಟಿದ್ದಂಥ ಒಂದು ದೃಶ್ಯ. ಅದ್ರ ಪಕ್ಕದಲ್ಲೇ ಒಂದು ಮಠದ ರೀತಿಯಲ್ಲಿದ್ದಂಥ ಒಂದು ಕಟ್ಟಡ. ಇದಿಷ್ಟು ನಮ್ಮ ಕಣ್ಣಿಗೆ ಬಿತ್ತು. ಅನಂತರ ನಾವು ಹತ್ತಿರ ಹೋಗಿ ಏನು ಅಂತ ಹೇಳಿ ನೋಡ್ತಾ ಹೋದ್ವಿ. ಬಹಳಷ್ಟು ವಿಚಾರಗಳು ನಮ್ಮ ಒಂದು ಕ್ಯಾಮರಾ ಕಣ್ಣಿಗೆ ಕಾಣ್ತಾ ಹೋಯಿತು. ಅದರಲ್ಲಿ ನಮಗೆ ಮೊದಲು ಗಮನ ಸೆಳೆದಿದ್ದು ಈ ಪುಟ್ಟ ಪುಟ್ಟ ಮುದ್ದಾದ ಕರುಗಳ ಒಂದು ನೋಟ. ಆ ಮಠದ ಪಕ್ಕದಲ್ಲೇ ಇದ್ದಂಥ ಬಹಳಷ್ಟು ಹಸು ಮತ್ತು ಕರುಗಳು ಬಹಳ ಶಾಂತಚಿತ್ತವಾಗಿ ಆ ಒಂದು ಆವರಣದ ಕಳೆಯನ್ನು ಹೆಚ್ಚಿಸಿದ್ವು. ಸನಿಹದಲ್ಲೇ ನಮ್ಮ ಕಣ್ಣಿಗೆ ಕಂಡದ್ದು ಒಂದು ಗರುಡಗಂಬ. ಹನುಮಂತೇಶ್ವರ ದೇವಸ್ಥಾನಕ್ಕೆ ಸಂಬಂಧಪಟ್ಟಂಥ ಗರುಡಗಂಬವಾಗಿತ್ತದು. ಬಹಳ ಪುರಾತನವಾದಂಥ ಈ ಒಂದು ಗರುಡಗಂಬವನ್ನು ದರ್ಶನ ಮಾಡ್ತಾ ಅಲ್ಲಿರೋ ಏನೇನು ವಿಷಯಗಳಿದೆ ಅನ್ನೋದನ್ನು ತಿಳಿತಾ ಹೋದ್ವಿ. ಸಾಮಾನ್ಯವಾಗಿ ಯಾವುದೇ ದೇವಸ್ಥಾನಕ್ಕೆ ಹೋದರೆ ಇಂತಹ ಗರುಡಗಂಬಗಳು ಇತಿಹಾಸಕ್ಕೆ ಸಂಬಂಧಪಟ್ಟಂಥ ಹಲವಾರು ವಿಚಾರಗಳನ್ನು ನಮಗೆ ತಿಳಿಸುತ್ತಾ ಹೋಗುತ್ತವೆ. ಅಂತಹದೇ ಏನಾದರೂ ವಿಚಾರ ನಮಗೆ ಇದರಿಂದ ತಿಳಿದು ಬರುತ್ತಾ ಅನ್ನೋದನ್ನು ನಾವು ನೋಡ್ತಾ ಹೋದ್ವಿ. ಬಹಳ ಎತ್ತರವಾದಂಥ ಈ ಒಂದು ಗರುಡಗಂಬವನ್ನು ವೀಕ್ಷಣೆ ಮಾಡ್ತಾ ಇದ್ದಾಗ ನಮ್ಮ ಕಣ್ಣಿಗೆ ಬಿದ್ದಿದ್ದು ಒಂದು ಪಾರ್ಶ್ವದಲ್ಲಿ ಗಣಪತಿ, ಅನಂತರ ಅದರ ಪಕ್ಕದಲ್ಲೇ ನಂದಿ, ಹಾಗೆ ಸ್ವಲ್ಪ ಇನ್ನೊಂದು ಪಾರ್ಶ್ವಕ್ಕೆ ಬರ್ತಾ ಇದ್ದಾಗೇ ನಮ್ಮ ಕಣ್ಣಿಗೆ ಬಿದ್ದದ್ದು ಕೈ ಮುಗಿದುಕೊಂಡು ನಿಂತ ಓರ್ವ ಭಕ್ತರು. ಹಾಗೆ ಇನ್ನೊಂದು ಪಾರ್ಶ್ವಕ್ಕೆ ಬಂದರೆ ನಮಗೆ ಕಂಡಿದ್ದು ಪ್ರಾಣದೇವರು, ಅಂದರೆ ಹನುಮಂತ. ಈ ಹನುಮಂತನ ವಾಯುಪುತ್ರ ಆದ ಕಾರಣ ವಾಯು ಪ್ರಾಣ ಅಂತ ಅನ್ನಿಸ್ಕೊಳ್ಳೋದ್ರಿಂದ, ಪ್ರಾಣವಾಯು ಅನ್ನೋದಕ್ಕಿಂತ ಪ್ರಾಣದೇವರು ಅನ್ನೋ ಒಂದು ಹೆಸರನ್ನ ಹನುಮಂತನಿಗೆ ಕರೆಯಲಾಗುತ್ತೆ. ಸಾಮಾನ್ಯವಾಗಿ ಈ ವ್ಯಾಸರಾಜರ ಒಂದು ಈ ಪ್ರತೀತಿಯಲ್ಲಿ ಹನುಮಂತನ ಪ್ರಾಣದೇವರು ಅಂತಲೇ ಕರೆಯೋದು ಒಂದು ವಾಡಿಕೆ. ಹಾಗೆ ಅಕ್ಕಪಕ್ಕ ಬಂದರೆ ನಮ್ಮ ಕಣ್ಣಿಗೆ ಇನ್ನಷ್ಟು ಕಂಡಿದ್ದು ಈ ಒಂದು ಹಸುಗಳ ಒಂದು ನಿರ್ವಹಣೆ. ಮಠದ ಮುಂಭಾಗ ಹಸುಗಳನ್ನು ಬಹಳ ಮುತುವರ್ಜಿಯಿಂದ ಸಾಕ್ತಾ ಇರೋದು ನಮ್ಮ ಕಣ್ಣಿಗೆ ಬಂತು. ಹೀಗೆ ವಿಚಾರ ಮಾಡ್ತಾ ಒಳಗಡೆ ಇನ್ನೇನಿದೆ ಅನ್ನೋದು ಕಾಣುವಂಥ ಬಯಕೆ ನಮ್ಮೆಲ್ಲರದು ಆಗಿತ್ತು. ನಿಧಾನವಾಗಿ ಗರುಡಗಂಬವನ್ನು ಮತ್ತೊಮ್ಮೆ ಪ್ರದಕ್ಷಿಣೆ ಹಾಕಿ ಅಲ್ಲಿ ಸುತ್ತಾ ಇದ್ದಂಥ ಹಲವಾರು ವಿಚಾರಗಳನ್ನ ನಾವು ನೋಡ್ತಾ ಈ ಒಂದು ಸ್ಥಳದ ವಿಚಾರವನ್ನು ತಿಳ್ಕೊಳ್ತಾ ಮುಂದುವರಿತಾ ಇದ್ವಿ. ವ್ಯಾಸರಾಜರು ಇಲ್ಲಿ ಹುಟ್ಟಿದ್ರು ಅನ್ನೋ ವಿಚಾರ ತಿಳಿದು ಬಂದಿದ್ದರಿಂದ ವ್ಯಾಸರಾಜ ಮಠದ ಒಳಗಡೆ ಹೋಗಿ ವಿಚಾರ ತಿಳಿಯೋಣ ಅಂತ ಒಳಗಡೆ ಹೋದರು. ಬನ್ನಿ ಹೋಗೋಣ. ವ್ಯಾಸರಾಜರ ಪೂರ್ವಾಶ್ರಮದ ತಂದೆ ರಾಮಾಚಾರ್ಯ ಅಂತ ಹೇಳಿ. ಹಾಂ ಸರ್. ಆಗಿನ ಕಾಲದಲ್ಲಿ ಒಳ್ಳೆ ಶಾಸ್ತ್ರ ಸಂಪನ್ನರಾಗಿದ್ದರು, ಧನಧಾನ್ಯ ಬೇಕಾದಂಗೂ ಇತ್ತು, ಒಳ್ಳೆ ಪ್ರಸಿದ್ಧರಾಗಿದ್ದರು. 68ನೇ ವಯಸ್ಸಲ್ಲಿ ಅವರು ಮರಣವನ್ನು ಹೊಂದುತ್ತಾರೆ. ಇನ್ಫ್ಯಾಕ್ಟ್ ಅವರಿಗೆ ಮಕ್ಕಳಿರೋದಿಲ್ಲ. ಹಾಗಾಗಿ ಅವರ ಹೆಂಡತಿ ಲಕ್ಷ್ಮೀದೇವಿ, ಗೌರಮ್ಮ ಅಂತ ಕರೆಯೋರಿಲ್ಲ. ಸರಿ, ಸಹಗಮನ ಮಾಡಿಬಿಡೋಣ ಅಂತ ನಿಶ್ಚಯ ಮಾಡ್ತಾರೆ. ಅವಾಗೆಲ್ಲ ಸತಿ ಸಿಸ್ಟಮ್ ಅಂತ ಇತ್ತು. ಯಾರ್ದೋ ಕೈ ಕೆಳಗೆ ಅನಾಥವಾಗಿರೋ ಬದಲು ಸಹಗಮನ ಮಾಡಿಬಿಡೋಣ ಅಂದ್ಕೊಂಡು ಯೋಚನೆ ಮಾಡ್ತಾರೆ. ಮತ್ತು ಸಹಗಮನ ಆಗಬೇಕಾದ್ರೆ ಹಿರಿಯರ ಅನುಮತಿ ತೊಗೊಂಡು ಮಾಡಬೇಕು. ಇಲ್ಲದೆ ಹೋದರೆ ಅದು ಕನ್ಸಿಡರ್ ಸೂಯಿಸೈಡ್ ಅಂತ, ಮತ್ತು ಆಮೇಲೆ ಪಿಶಾಚಿ ಜನ್ಮಗಳು ಬರುತ್ತೆ ಅಂತ ಶಾಸ್ತ್ರದಲ್ಲಿ ಹೇಳಿದೆ. ಸೊ ಯಾರ ಅನುಮತಿ ತಗೊಳ್ಳೋದು ಅಂತ ಯೋಚನೆ ಮಾಡ್ತಾರೆ. ಅವಾಗ ಗೊತ್ತಾಗತ್ತೆ ಆಗಿನ ಕಾಲದಲ್ಲಿದ್ದಂತಹ ಶ್ರೇಷ್ಠ ಗುರುಗಳು, ಒಳ್ಳೆ ತಪಸ್ವಿಗಳು, ಬ್ರಹ್ಮಣ್ಯ ತೀರ್ಥರು ಅವರು ಇಲ್ಲಿಗೆ ಬಂದಿದ್ದಾರೆ ಅಂತ ಗೊತ್ತಾಗುತ್ತೆ. ಇನ್ಫ್ಯಾಕ್ಟ್ ಬ್ರಹ್ಮಣ್ಯ ತೀರ್ಥರು ತಮಗೆ ಉತ್ತರಾಧಿಕಾರಿ ಬೇಕು ಅಂತಂದ್ಬಿಟ್ಟು ಬದ್ರೀನಾರಾಯಣನ ಸೇವೆ ಮಾಡಿರ್ತಾರೆ. ಬದ್ರೀನಾರಾಯಣ ಅವರಿಗೆ ಸ್ವಪ್ನದಲ್ಲಿ ಈ ಕ್ಷೇತ್ರದಲ್ಲಿ ನಿನಗೆ ಉತ್ತರಾಧಿಕಾರಿ ಸಿಗ್ತಾನೆ, ಹೋಗು ಅಂತ ಸೂಚನೆಯನ್ನು ಕೊಟ್ಟಿರ್ತಾರೆ. ಅವಾಗ ಇದೆಲ್ಲ ವನ್ನಿಪುರ ಅಂತ ಪ್ರಸಿದ್ಧ, ಬಂಗಾರ ಕ್ಷೇತ್ರ ಅಂತ ಕರೆಯೋರು. ಸರಿ, ಅದು ಸೂಚನೆ ಕೊಟ್ಟಿರ್ತಾರೆ. ಬಂದು ಇಲ್ಲಿ ನದಿ ದಡದಲ್ಲಿ ಅವರು ವಾಸವನ್ನು ಮಾಡಿಕೊಂಡು ಪ್ರಾರ್ಥನೆ ಮಾಡ್ಕೊಂಡು ಸಂಸ್ಥಾನ ಪೂಜೆ ಮಾಡ್ಕೊಂಡು ಇರ್ತಾರೆ. ಸರಿ, ಅಮ್ಮ ಹೋಗಿ ದೂರದಿಂದ ನಮಸ್ಕಾರವನ್ನು ಮಾಡ್ತಾರೆ ಅನುಮತಿಗೋಸ್ಕರ. ಅವಾಗೇನಾಗತ್ತೆ, ಸ್ವಾಮಿಗಳ ಪಕ್ಕದಲ್ಲಿದ್ದಂಥ ಎಡಬಲ್ ಸೇವೆ ಹುಡುಗ ಹೇಳ್ತಾರೆ, ಸ್ವಾಮಿ ರಾಮಾಚಾರ್ಯಂತೆ ನಮಸ್ಕಾರ ಮಾಡ್ತಾ ಇದ್ದಾರೆ ಅಂತ. ಅವ್ರ ಮೈಲಿಗೆ ದೂರದಿಂದ ನಮಸ್ಕಾರ ಮಾಡಿರ್ತಾರೆ. ತಕ್ಷಣ ಸ್ವಾಮಿಗಳ ಬಾಯಲ್ಲಿ ಸ್ಪಾಂಟೇನಿಯಸ್ ಆಗಿ ದೀರ್ಘ ಸುಮಂಗಲಿ ಭವ, ಸುಪುತ್ರವತಿ ಭವ ಅಂತ ಆಶೀರ್ವಾದದ ಮಾತು ಬರುತ್ತೆ. ಲಾಂಗ್ ಲೈಫ್ ಮುತ್ತೈದೆಯಾಗಿರೋ ಗಂಡ್ಮಗು ತಾಯಿ ಅಂತ. ಆ ಹುಡುಗಂಗೆ ಒಂಥರ ಖುಷಿ, ಅಮ್ಮ ಬಂದಿದ್ದಾರೆ ಅಂತ. ಯಾಕಂದರೆ ಪಾಪ ಅವಾಗ ಕರೆದು ಮಕ್ಕಳಿಗೆಲ್ಲ ಉಪಚಾರ ಮಾಡಿ ಬಡಿಸಿ ಎಲ್ಲ ಮಾಡಿ ಇದು ಮಾಡ್ತಿರ್ತಾರೆ. ಹಾಗಾಗಿ ಒಂಥರ ಅಟ್ಯಾಚ್ಮೆಂಟ್ ಜಾಸ್ತಿ. ಇನ್ನೊಬ್ಬ ಹುಡುಗನ ಕರೆದು ಅಮ್ಮಂಗೆ ಹೋಗಿ ಹೇಳ್ಬಿಡು ಸ್ವಾಮಿಗಳು ಈ ಥರ ಹೇಳಿದ್ದಾರೆ ಅಂತ ಹೇಳಿ ಕಳಿಸ್ಕೊಡ್ತಾರೆ. ಸರಿ, ಅಮ್ಮನಿಗೆ ತುಂಬ ಅಪ್ಸೆಟ್ ಆಗ್ತಾರೆ.
ಆಗಬೇಕಾದ ವಯಸ್ಸಲ್ಲೇ ಮಕ್ಕಳಿರೋದಿಲ್ಲ. ಈಗ ಸಹಗಮನಕ್ಕೆ ಅನುಮತಿ ಕೇಳಿದಾಗ ಗಂಡು ಮಗು ತಾಯಿ ಆಗು ಅಂತಂದರೆ ಅದೊಂಥರ ಐರಾನಿಕಲಿ ಮಾನಸಿಕವಾಗಿ ಹೇಳಿದಾಗೆ ತುಂಬ ಎಮೋಷನಲಿ ಅಪ್ಸೆಟ್ ಆಗಿಬಿಡ್ತಾರೆ. ಅಷ್ಟೊತ್ತಿಗೆ ಸ್ವಾಮಿಗಳಿಗೆ ಸಂಸ್ಥಾನ ಪೂಜೆಯನ್ನು ಮುಗಿಸಿರ್ತಾರೆ. ಆ ಮಂತ್ರಾಕ್ಷತೆಯನ್ನು ಮತ್ತು ಅಂಗಾರವನ್ನು ಮಂತ್ರಿಸಿ ಕೊಡ್ತಾರೆ. ತಗೊಂಡೋಗಿ ಆಚಾರ್ಯ ಆ ಅಂಗಾರವನ್ನು ಹಚ್ಚಿ ತಲೆ ಮೇಲೆ ಮಂತ್ರಾಕ್ಷತೆಯನ್ನು ಹಾಕಿದ ತಕ್ಷಣ ಅವರಿಗೆ ಪುನರ್ಜನ್ಮ ಪ್ರಾಪ್ತವಾಗುತ್ತೆ. ಇದ್ದಂತಹ ಅಪಮೃತ್ಯು ಪರಿಹಾರ ಆಗುತ್ತೆ. ಅವರು ಬೆಚ್ಚದಂಗಾಗಿ ಅಂತ ಹೇಳ್ತಾರೆ. ತುಂಬ ಸಂತೋಷವಾಗುತ್ತೆ. ಅಲ್ಲೇ ನದಿನಲ್ಲಿ ಸ್ನಾನ ಮಾಡಿಕೊಂಡು ಶುದ್ಧರಾಗಿ, ಸ್ವಾಮಿ ನಿಮ್ಮ ಅನುಗ್ರಹ ನಮಗೆ ಪ್ರಾಣಭಿಕ್ಷೆಯನ್ನು ಕೊಟ್ಟಿದ್ದೀರಾ ಅಂದಾಗ ಸ್ವಾಮಿಗಳು ಹೇಳ್ತಾರೆ, ನೋಡಪ್ಪ ನೀನು ನನಗೆ ಪುತ್ರ ಭಿಕ್ಷೆಯನ್ನು ಕೊಡಬೇಕು ಹೇಳ್ತಾರೆ. ಅಂದರೆ ನಿನ್ನ ಮಗನ್ನ ನನಗೆ ಕೊಡಬೇಕು ಅಂತ. ಅವ್ರು ಮತ್ತೊಂಥರ ಅಪ್ಸೆಟ್ ಆಗ್ತಾರೆ. ಅವ್ರು ಏನು ರಿಯಾಕ್ಟ್ ಮಾಡಬೇಕು ಅಂತ ಗೊತ್ತಾಗಲ್ಲ. ಇನ್ನೂ 4-5 ಜನ ಮಕ್ಕಳಿದ್ದು ಒಬ್ಬ ಮಗ ನಂಗೆ ಕೊಡು ಅಂತಂದರೆ ಅದೊಂಥರ. ಹೌದು, ಮಕ್ಕಳೇ ಇಲ್ಲೇ ಇರುವಾಗ ನಿನ್ನ ಮಗನ ನನಗೆ ಕೊಡಬೇಕು ಅಂತಂದರೆ ಏನು ಸ್ವಾಮಿಗಳು ಈ ಥರ ಮಾತಾಡ್ತಾ ಇದ್ದಾರಲ್ಲ ಅಂದ್ಕೊಂಡು ಕೈ ಮುಗಿದು ಬಂದ್ಬಿಡ್ತಾರೆ. ಹರಿಚಿತ್ತ ಅಂತ. ಬ್ರಹ್ಮಣ್ಯ ತೀರ್ಥರು ಒಳ್ಳೆ ಅಪರೋಕ್ಷ ಜ್ಞಾನಿಗಳು, ಮಹಾ ತಪಸ್ವಿಗಳು. ಅವರ ಮಂತ್ರಾಕ್ಷತೆಯ ಬಲ, ಅವರ ಅನುಗ್ರಹದಿಂದ ಕರ್ತುಂ ಅಕರ್ತುಂ ಅನ್ಯಥಾ ಕರ್ತುಂ ಸಮರ್ಥ ಅಂತ ಪರಮಾತ್ಮನಿಗೆ ಅಂಥ ಒಂದು ಸಾಮರ್ಥ್ಯ. ಏನು ಬೇಕಾದ್ರೂ ಮಾಡೋಕ್ಕೆ ಸಾಧ್ಯ ಅವನು. ಮೆಡಿಕಲ್ ಮಿರಾಕಲ್ ಅಂತ ಹೇಳುವಂತೆ ಅವರ ಹೆಂಡತಿಗೆ ಆ ವಯಸ್ಸಿನಲ್ಲಿ ಅಷ್ಟೊತ್ತಿಗೆ ಪೀರಿಯಡ್ಸು ನಿಂತು ಹೋಗಿರುತ್ತೆ. ಆಗ ಅವ್ರು ಕನ್ಸೀವ್ ಆಗ್ತಾರೆ. ಆನಂದ ಆಗೋಗುತ್ತೆ. ಸರಿ, ದಂಪತಿಗಳು ತಾಂಬೂಲವನ್ನು ತಗೊಂಡು ಸ್ವಾಮಿಗಳ ಹತ್ರ ಹೋಗ್ತಾರೆ. ಫಲತಾಂಬೂಲ ಕೊಟ್ಟು, ಸ್ವಾಮಿ ನಿಮ್ಮ ಅನುಗ್ರಹ ಮನೇಲಿ ಇಂಥ ಒಂದು ವಿಶೇಷವಾಗಿದೆ ಅಂದಾಗ, ಆಯ್ತಪ್ಪ ಆ ಮಗುವನ್ನು ನೀನು ಮಠಕ್ಕೆ ಕೊಡಬೇಕು ಅಂತಾರೆ. ಅವಾಗ ಅವ್ರಿಗೆ ಸಂಕಟ ಶುರು ಆಗುತ್ತೆ. ಫಸ್ಟ್ ಹೇಳಿದಾಗ ಏನೋ ಅನ್ಸೋದಿಲ್ಲ, ಈಗ ಸಂಕಟ ಶುರು ಆಗುತ್ತೆ. ಸ್ವಾಮಿ ನನ್ನ ಮಗು ಏನೋ ಈ ವಯಸ್ಸಲ್ಲಿ ಒಂದು ಮಗು ಆಗ್ತದೆ, ನಾನು ಹಿಂಗೆ ಮಠಕ್ಕೆ ಕೊಡಲಿ ಅಂತಾರೆ. ಅವಾಗ ಸ್ವಾಮಿಗಳು ಹೇಳ್ತಾರೆ, ನೀನು ನಿನ್ನ ಮಗು ಅಂತ ಇದೆ, ಕೃಷ್ಣದೇವ್ರು ನನ್ನ ಮಗು ಅಂತ ಇದ್ದಾರೆ. ಆಯ್ತಪ್ಪ ಒಂದು ಕೆಲಸ ಮಾಡೋಣ, ನಿಮ್ಮ ಮನೆಯಲ್ಲಿ ಹುಟ್ಟಿದ್ರೆ ನಿನ್ನ ಮಗು ನೀನು ಇಟ್ಕೋ, ಮನೆ ಹೊರಗಡೆ ಹುಟ್ಟಿದ್ರೆ ಮಠಕ್ಕೆ ಕೊಟ್ಬಿಡು, ನಂಗೆ ಕೊಟ್ಬಿಡು ಅಂತಾರೆ. ಆಯ್ತಂತ ಅವ್ರು ಸಂತೋಷವಾಗಿ ಒಪ್ಕೋತಾರೆ. ಅವ್ರಿಗೇನು ಕಾನ್ಫಿಡೆನ್ಸ್ ಅಂದರೆ, ನನ್ನ ಮಗು ನನ್ನ ಮನೆಯಲ್ಲದೆ ಹೊರಗಡೆ ಹೆಂಗೆ ಹುಟ್ಟತ್ತೆ ಅಂತ. ಆಗಿನ ಕಾಲದಲ್ಲೆಲ್ಲ ಮನೆಯಲ್ಲೇ ಆಗ್ತಾ ಇದ್ದಿದ್ದು. ತುಂಬ ಸಂತೋಷ ಆಗೋಗುತ್ತೆ. ಆ್ಯಕ್ಚುಲಿ ಇಲ್ಲಿ ತನಕ ಅವ್ರದ್ದು ಮನೆ ಇದ್ದಿದ್ದು. ಇದು ಅವ್ರದ್ದು ದೇವ್ರ ಮನೆ ಇತ್ತು, ಇದು ಅಡುಗೆ ಮನೆ ಇತ್ತು, ಆ ಕಡೆಗೆಲ್ಲ ತೋಟ ಇತ್ತು. ತೋಟದಲ್ಲಿ ಒಂದು ಇದು ವ್ಯಾಸರಾಜರ ಮೂಲ ಮನೆ. ಹೌದು, ಅವ್ರು ವಾಸ ಮಾಡ್ತಾ ಇದ್ದೆ, ಅವ್ರ ತಂದೆ ತಾಯಿ ವಾಸ ಮಾಡ್ತಾ ಇದ್ದಂತೆ ಮೂಲ ಮನೆ ಇದು, ಮೂಲ ಸ್ಥಾನ ಇದ್ದೇನೆ. ಸರಿ, ಆ ಸಮಯದಲ್ಲಿ ಏನಾಗುತ್ತೆ, ಅವರು ಇಲ್ಲಿ ಪೂಜೆಯನ್ನು ಮಾಡ್ತಾ ಇದ್ದಾರೆ. ವೈಶಾಖ ಶುದ್ಧ ದಶಮಿ. ಅಲ್ಲಿ ಒಂದಿಷ್ಟು ಕರುಗಳೆಲ್ಲ ಬಂದೇನೇನೋ ಎಲ್ಲ ಮೇಯ್ತಾ ಇರುತ್ತೆ. ಅಮ್ಮ ಅಲ್ಲಿಂದ ನೋಡ್ತಾರೆ, ಅಯ್ಯೋ ಕರುಗಳೆಲ್ಲ ತಿಂತಾ ಇದೆಲ್ಲ ತರಕಾರಿ ಅದು ಇದು ಬೆಳೆಸ್ಕೊಂಡಿದ್ರು. ಓಡ್ಸಕ್ಕೆ ಅಂತ ಬಂದರೆ ಅವ್ರಿಗೆ ಒಂಥರ ಆಶ್ಚರ್ಯ ಆಗುತ್ತೆ, ದಿಗ್ಭ್ರಮೆಯಲ್ಲಿ. ಇಬ್ಬರು ಬ್ರಾಹ್ಮಣರು ದೊಡ್ಡ ಚಿನ್ನದ ತಟ್ಟೆ ಇಟ್ಕೊಂಡು ನಿಂತಿರ್ತಾರೆ. ಇಬ್ಬರು ಮುತ್ತೈದರ ಅಶ್ವಂಗ ತಟ್ಟೆ ಇಟ್ಕೊಂಡು ನಿಂತಿರ್ತಾರೆ. ಅವ್ರಿಗೊಂಥರ ಕನ್ಫ್ಯೂಷನ್ ಅಂತ, ಇವ್ರು ಯಾರು, ಯಾವ ಊರಿನವರು, ಬಂದವ್ರು ತೋಟಕ್ಕೆ ಯಾಕೆ ಬಂದಿದ್ದಾರೆ, ಮನೆಗೆ ಯಾಕೆ ಬಂದಿಲ್ಲ, ಯಾರು ಅನ್ನೋ ಹೊತ್ತಿಗೆ ಲೇಬರ್ ಪೇನ್ ಶುರು ಆಗುತ್ತೆ. ಇನ್ಫ್ಯಾಕ್ಟ್ ಅಪರೋಕ್ಷ ಜ್ಞಾನಿಗಳು ಅವರು ಬ್ರಹ್ಮಣ್ಯ ತೀರ್ಥರು ಹೇಳಿ ಕಳಿಸಿರ್ತಾರೆ, ಇಂಥ ಮುಹೂರ್ತದಲ್ಲಿ ಸರಿಯಾಗಿ ಮಹಾನುಭಾವರ ಅವತಾರವನ್ನು ಮಾಡ್ತಾರೆ, ಆ ಮಗುವನ್ನು ನೀನು ಚಿನ್ನದ ತಟ್ಟೆಯಲ್ಲಿ ಇಟ್ಕೊಂಡು ಭೂಸ್ಪರ್ಶ ಮಾಡ್ದಂಗೆ ವೇದ ಮಂತ್ರಗಳಿಂದ ಉತ್ಸವ ಮಾಡಿ ಕರ್ಕೊಂಬನ್ನಿ ಅಂತ ಹೇಳಿ ಕಳಿಸಿರ್ತಾರೆ. ಆ ಮಗು ಹುಟ್ಟಿದ ತಕ್ಷಣ ಸ್ವಾಮಿಗಳ ಆಜ್ಞೆ, ಅವ್ರೇನು ಮಾಡ್ತಾರೆ, ಮಗುವನ್ನು ತಟ್ಟೆಯಲ್ಲಿ ಇಟ್ಕೋತಾರೆ, ಒಂದು ವಸ್ತ್ರವನ್ನು, ಕಾವಿ ವಸ್ತ್ರವನ್ನು ಮುಚ್ಚಿ ಮಂತ್ರಗಳನ್ನು ಹೇಳ್ಕೊಂಡು ಉತ್ಸವ ಮಾಡಿ ಕರ್ಕೊಂಡೇ ಹೊರಟೋಗ್ತಾರೆ. ಎಷ್ಟೋ ಹೊತ್ತಾದ್ಮೇಲೆ ಅಮ್ಮನಿಗೆ ಕಾನ್ಷಿಯಸ್ ಬರುತ್ತೆ, ತುಂಬ ದುಃಖ ಆಗೋಗುತ್ತೆ. ಎಂಥ ದೌರ್ಭಾಗ್ಯ, ನಂದು ಇಷ್ಟು ವರ್ಷ ಮಕ್ಕಳಿಲ್ಲ ಅಂತ ಸಂಕಟಪಟ್ಟೆ, ಈಗ ಹುಟ್ಟಿದ ಮಗುವನ್ನು ಕಣ್ಣೆತ್ತಿ ಒಂದು ಸತಿ ನೋಡಲಿಲ್ವಲ್ಲ ನಾನು, ಎಂಥ ದೌರ್ಭಾಗ್ಯ ನಂದು ಅಂತ ತುಂಬ ಬೇಜಾರಾಗುತ್ತೆ. ಆಚಾರ ಬಂದು ಬಹಳಷ್ಟು ಕನ್ವಿನ್ಸ್ ಮಾಡ್ತಾರೆ. ಅದು ಥಿಯರಿ ಏನೇ ಹೇಳಿದ್ರು ಕೂಡ ಪ್ರಾಕ್ಟಿಕಲ್ ಡಿಫಿಕಲ್ಟೀಸು, ಆ ಹೆತ್ತ ಕರಳು, ಆ ತಾಯಿ ತುಂಬ ಸಂಕಟಪಟ್ಬಿಡ್ತಾರೆ. ಕೊನೆಗೇನಾಗುತ್ತೆ, ಅಲ್ಲಿ ಒಂದು ಅದರ್ ಸೈಡ್ ಸ್ವಾಮಿಗಳು ಸಾಲಿಗ್ರಾಮಕ್ಕೆ ಮತ್ತು ಕೃಷ್ಣದೇವರಿಗೆ ಅಭಿಷೇಕವನ್ನು ಮಾಡಿ ಹಾಲನ್ನು ಸಿದ್ಧವಾಗಿ ಇಟ್ಕೊಂಡಿರ್ತಾರೆ. ಆ ಹಾಲನ್ನು ಕೊಡಿಸಿ ಮಗುವನ್ನು ಪೋಷಣೆಯನ್ನು ಮಾಡ್ತಾರೆ. ಮಾರನೇ ದಿನದ ಹೊತ್ತಿಗೆ ತಾಯಿಗೆ ಬೇರೆ ಥರದ ಸಮಸ್ಯೆಗಳು ಶುರು ಆಗುತ್ತೆ. ಹಾಲು ಉತ್ಪತ್ತಿ ಆಗ್ತದೆ, ಮಗು ಇಲ್ಲ ಹಾಲು ಕೊಡೋದಕ್ಕೆ, ಮಗು ಬೇಕೇ ಬೇಕು ಅಂತ ಹಠ ಮಾಡ್ತಾರೆ. ಆಯ್ತು ಅಂದ್ಬಿಟ್ಟು ಸ್ವಾಮಿಗಳು ದೈವೇಚ್ಛೆ ಅಂತ ಮಗುವನ್ನು ವಾಪಸ್ ಕಳಿಸ್ತಾರೆ. ಆದರೆ ದೈವ ಸಂಕಲ್ಪ ಹೇಗೆ ಅಂದರೆ, ಎಷ್ಟು ಪ್ರಯತ್ನ ಮಾಡಿದ್ರೂ ಕೂಡ ಆ ಮಗುವಿಗೆ ತಾಯಿ ಫೀಡ್ ಮಾಡೋಕ್ಕಾಗೋದಿಲ್ಲ. ತಾಯಿ ಹಾಲನ್ನು ಮಗು ಕುಡಿಯೋದೇ ಇಲ್ಲ. ಆಗ ಅವರು ಮನಸ್ಸನ್ನು ಗಟ್ಟಿ ಮಾಡ್ಕೊತಾರೆ, ಇದು ಸುಮ್ಮನೆ ನನಗೆ ಒಂದು ಮಾತೃತ್ವ ಕೊಡೋಕ್ಕೋಸ್ಕರ ಅವತಾರವನ್ನು ಮಾಡಿರೋ ಅಂಥದ್ದು. ನನಗೆ ಹೇಗೆ 14 ಲೋಕಕ್ಕೆ ಒಡೆಯ ಕೃಷ್ಣ ಇನ್ನೊಬ್ಬರಿಗೆ ತಂದೆ ತಾಯಿ ಅಂತ ಗೌರವವನ್ನು ಕೊಟ್ಟು ಅವರಲ್ಲಿ ಹುಟ್ಟಿದ್ನಲ್ಲ, ಹಾಗೆ ನನಗೊಂದು ಈ ಒಂದು ಬಂಜೆತನವನ್ನು ಕಳೆದು ಒಂದು ಗೌರವವನ್ನು ಕೊಡೋಕ್ಕೆ, ಒಂದು ಲೋಕದಲ್ಲಿ ಒಂದು ಸ್ಥಾನ ಕೊಡೋಸ್ಕರ ನನ್ನ ಅವತಾರ ಮಾಡಿದ್ರು ಅಂತ ಮನಸ್ಸು ಗಟ್ಟಿ ಮಾಡ್ಕೋತಾರೆ. ದಿನ ಮಠದಿಂದ ಹಾಲು ಬರ್ತಾ ಇರುತ್ತೆ, ಆ ಹಾಲಿಂದನೇ ಮಗುವನ್ನು ಪೋಷಣೆಯನ್ನು ಮಾಡ್ತಾರೆ. 5ನೇ ವಯಸ್ಸಿಗೆ ಉಪನಯನ, 7ನೇ ವಯಸ್ಸಿಗೆ ಸನ್ಯಾಸ. 7ನೇ ವಯಸ್ಸಲ್ಲಿ ಮಕ್ಕಳು ಬೆಡ್ಶೀಟ್ಕೊಂಡು ಅಮ್ಮನ ಸೆರಗಿಟ್ಕೊಂಡು ಓಡಾಡ್ತಾ ಇರೋದು ಈಗಿನ ಕಾಲದಲ್ಲಿ. ಅಂಥದ್ದು 7ನೇ ವಯಸ್ಸಿಗೆ ಸನ್ಯಾಸವನ್ನು ತಗೊಂಡು ಸಂಸ್ಥಾನ ಪೂಜೆಯನ್ನು ಮಾಡ್ತಾ ಸಂಚಾರವನ್ನು ಮಾಡಿದಂಥ ಮಹಾನುಭಾವರು ವ್ಯಾಸರಾಜರು ಅವರ ಅವತಾರವನ್ನು ಮಾಡಿರುವಂಥ ಜಾಗ.
ಅವರು ಪ್ರತಿಷ್ಠಾಪನೆ ಮಾಡಿದ ಮೊದಲನೇ ಪ್ರಾಣದೇವರು ಜನ್ಮಸ್ಥಾನದಲ್ಲಿರೋದ್ರಿಂದ ಜನ್ಮಾಂಜನೇಯ ಅಂತ ಹೆಸರು. ಬಹಳ ವಿಶೇಷ ಅಂತಂದರೆ ನಮ್ಮ ಕಣ್ಣ ಮುಂದೆ ಒಂದು ಒಂದು ವಿಸ್ಮಯನ ನೋಡ್ತಾ ಇದ್ವಿ. ಪೂಜ್ಯ ವ್ಯಾಸರಾಜರಿಂದ ಪ್ರತಿಷ್ಠಾಪಿಸಲ್ಪಟ್ಟ ಮೊದಲನೇ ಜನ್ಮಾಂಜನೇಯ ಮೂರ್ತಿ ನಮ್ಮ ಕಣ್ಣಿನ ಮುಂದೆ ಬಹಳ ವೈಭವದಿಂದ ಕುಳಿತಿತ್ತು. ಎಷ್ಟು ನೋಡಿದ್ರೂ ತೃಪ್ತಿ ಆಗ್ತಾ ಇಲ್ಲ. ಆ ರೀತಿಯ ಒಂದು ವೈಭವ ನಮ್ಮ ಕಣ್ಣು ಮುಂದೆ ಇತ್ತು. ಬಹಳ ವಿಶೇಷ ಅಲ್ವಾ? ಬನ್ನಿ, ಇನ್ನೂ ಇದೆ. ಕೆಳಗಡೆ ಇರೋದು ವ್ಯಾಸರಾಜರ ಕೆಳಗಡೆ ವ್ಯಾಸರಾಜ, ಪಾದದ ಹತ್ರ ಇರೋದು. ಬಲಗಡೆ ಕೈಯಲ್ಲಿ ಜ್ಞಾನ ಮುದ್ರೆ, ಎಡಗಡೆ ಕೈಯಲ್ಲಿ ಗ್ರಂಥ ಚಂದ್ರಿಕಾ ಅಂತ ಅವ್ರು ಬರೆದಿರುವಂತಹ ಗ್ರಂಥ. ಓಕೆ. ಅದಾದ ಮೇಲೆ ಇದು ಮೂಲ ಮೂರ್ತಿ ಏನಿದೆ, ಅವರು ಒಟ್ಟು 732 ಪ್ರಾಣದೇವರನ್ನ ಪ್ರತಿಷ್ಠಾಪನೆ ಮಾಡಿದ್ದಾರೆ. ಈ ಮೂರ್ತಿ ವ್ಯಾಸರಾಜರು, ಹೌದು. ಆ ಮೇಲ್ಗಡೆ ಪ್ರಾಣದೇವರು. ವ್ಯಾಸರಾಜರ ಒಂದು ವಿಗ್ರಹ ಇದೆ. ಆ ನಂತರ ವ್ಯಾಸರಾಜರಿಂದ ಪ್ರತಿಷ್ಠಾಪಿಸಲ್ಪಟ್ಟಿರುವಂಥ ಪ್ರಾಣದೇವರ ದರ್ಶನ ಇದು. 1447ರಲ್ಲಿ ಅವರ ಜನನ ಅಂತ ಹೇಳ್ತಾ ಇದ್ದಾರೆ. ಅವರನ್ನು ಮಲಗಿಸ್ತಾ ಇದ್ದಂಥ ತೊಟ್ಟಿಲು, ಆ ಮಗು ವ್ಯಾಸರಾಜರು ಮಗು ಆಗಿದ್ದಾಗ ಅವ್ರನ್ನ ಮಲಗಿಸಿದ್ದ ತೊಟ್ಟಿಲು ಅಂತ ಹೇಳಿ ಇಲ್ಲಿ. ಬಹಳ ವಿಶೇಷ ಅನಿಸಿದ್ದು, ವಾದಿರಾಜರು ತಮ್ಮ ಜೀವಿತಾವಧಿಯಲ್ಲಿ ಸುಮಾರು 732 ಪ್ರಾಣದೇವರು ಅಂದರೆ ಹನುಮಂತ ದೇವರ ಒಂದು ದೇವಾಲಯಗಳನ್ನ ಅಲ್ಲಿ ಸ್ಥಾಪನೆ ಮಾಡ್ತಾರೆ. ಅದು ಕರ್ನಾಟಕ, ಆಂಧ್ರ, ತೆಲಂಗಾಣ, ತಮಿಳುನಾಡು ಈ ಕಡೆ ಬಹಳಷ್ಟು ಕಡೆಗಳಲ್ಲಿ ಈ ದೇವಸ್ಥಾನಗಳನ್ನ ಇವರ ಕಾಲದಲ್ಲಿ ನಿರ್ಮಾಣ ಮಾಡಲಾಗುತ್ತದೆ. ಹನುಮಂತನಿಗೆ ಡೆಡಿಕೇಶನ್ ಮಾಡಿಕೊಂಡಂಥ ಟೆಂಪಲ್ಗಳ ನಿರ್ಮಾಣ ಇವರ ಕಾಲದಲ್ಲಿ ಆಯಿತು ಅನ್ನೋದು ಹೆಗ್ಗಳಿಕೆ. ಹನುಮಂತನ ಪ್ರಾಣದೇವರು ಅಂತಿದ್ರು ಅಂತ ನಿಮ್ಗೆ ಈಗಾಗಲೇ ಹೇಳಿದ್ದೀನಿ ನಾನು. ಇದೇ ನೋಡಿ ವಿಜಯನಗರದ ರಾಜಗುರುಗಳು ಆಗಿದ್ದ ವ್ಯಾಸರಾಜರು ಹುಟ್ಟಿದ ಸ್ಥಳ. ನಿಖರವಾಗಿ ಹೇಳ್ತಾರೆ, ಇದೇ ಮನೆಯಲ್ಲೇ ನಮ್ಮ ವ್ಯಾಸರಾಜರ ತಂದೆ ತಾಯಿಗಳು ವಾಸ ಮಾಡ್ತಾ ಇದ್ದಂಥ ಸ್ಥಳ. ಇದೇ ಜಾಗದಲ್ಲಿ ಅವರ ದೇವರ ಮನೆ ಇತ್ತು. ಇದೇ ಜಾಗದಲ್ಲಿ ಇವರು ಹುಟ್ಟಿದ್ರು ಅನ್ನೋದನ್ನು ಬಹಳ ನಿಖರವಾಗಿ ದಾಖಲೆ ಸಹಿತ ನಮಗೆ ಇಲ್ಲಿ ವಿವರಣೆ ನೀಡಿದರು. ಜೊತೆಗೆ ಅವರು ಹುಟ್ಟಿದ ಜಾಗದಲ್ಲಿ ಒಂದು ಕಾಳಿಂಗ ಮರ್ದನ ಕೃಷ್ಣನ ಒಂದು ವಿಗ್ರಹ ಬಹಳ ಆಕರ್ಷಕವಾಗಿ ಗಮನ ಸೆಳೆಯುತ್ತೆ. ಎಷ್ಟೋ ಸಾರಿ ಬನ್ನೂರಿನ ಮೂಲಕ ಹಾದು ಹೋಗಿದ್ರು ಈ ಸ್ಥಳಕ್ಕೆ ಬರಲಿಲ್ವಲ್ಲ ಅನ್ನೋ ಒಂದು ಪಶ್ಚಾತ್ತಾಪ ನಮ್ಮನ್ನು ಪದೇ ಪದೇ ಕಾಣೋದಕ್ಕೆ ಶುರು ಮಾಡ್ತಾರೆ. ಎಂತಹ ಅದ್ಭುತವಾದಂಥ ಒಂದು ಸ್ಥಳ ಅಲ್ವಾ? ಈ ಒಂದು ಸ್ಥಳದಲ್ಲಿ ಒಂದು ಮಗು ಹುಟ್ಟುತ್ತಂತೆ. ಆ ಮಗು ಮುಂದೆ ಬೆಳೆದು ಜ್ಞಾನವಂತರಾಗಿ ವಿಜಯನಗರ ಒಂದು ಸಂಸ್ಥಾನದ ಒಂದು ಪ್ರಮುಖ ಸ್ಥಾನದಲ್ಲಿ ಕುಳಿತುಕೊಂಡು ರಾಜಗುರುವಾಗಿ ಅರ್ಧ ಶತಮಾನಕ್ಕೂ ಹೆಚ್ಚು ವಿಜಯನಗರ ಸಾಮ್ರಾಜ್ಯದ ನಿಯಮಾವಳಿಗಳಿಗೆ ಪೂರಕವಾಗಿ ಧರ್ಮ ಬೋಧನೆ ಮಾಡಿಕೊಂಡು ರಾಜಗುರುವಾಗಿ ಒಂದು ತನ್ನ ಖ್ಯಾತಿಯನ್ನು ಪಡೆದಿದೆ ಅನ್ನೋದು ನಿಜವಾಗ್ಲೂ ಎಂತಹ ಹೆಗ್ಗಳಿಕೆ ಅಲ್ವಾ? ಬನ್ನೂರು ಅಲ್ಲಿರುವಂಥ ಜನ ಈ ಒಂದು ಸ್ಥಳದ ಬಗ್ಗೆ ನಿಜವಾಗ್ಲೂ ಹೆಮ್ಮೆ ಪಡಬೇಕು. ಹಾಗೆ ನೋಡಿ, ಇದೇ ಸ್ಥಳದಲ್ಲಿ ಬೆಳೆದಂಥ ಮಗು ಕನಕದಾಸರು ಹಾಗೂ ಪುರಂದರದಾಸರಿಗೂ ಸಹಿತ ಗುರುಗಳಾಗಿ ಅವರ ದಾಸ ಸಾಹಿತ್ಯದಲ್ಲಿ ಕನ್ನಡದಲ್ಲಿ ಕೃಷ್ಣನ ಹಾಡುಗಳು ಬರುವಂತೆ, ವಿಷ್ಣುವಿನ ಹಾಡುಗಳು ಬರುವಂತೆ ಒಂದು ಪ್ರೇರಣೆ ನೀಡಿದ್ದು ಸಹಿತ ಈ ಜಾಗದಲ್ಲಿ ಜನಿಸಿದ ಮಗುವಿನ ಒಂದು ವಿಶೇಷ. ಹಾಗೆ ನಮ್ಮ ದೃಷ್ಟಿ ಹೊರಳಾಡ್ತಾ ಇರಬೇಕಾದ್ರೆ ನಮ್ಮ ಕಣ್ಣಿಗೆ ಕಂಡದ್ದು ವ್ಯಾಸರಾಜರ ತಂದೆ ತಾಯಿಗಳು ವಾಸವಾಗಿದ್ದಂಥ ಮನೆ. ಅಲ್ಲಿದ್ದಂಥ ಬಹಳಷ್ಟು ವಿಶೇಷ. ನನ್ನ ಸ್ನೇಹಿತರು ತುಂಬ ಸಂತೋಷಪಟ್ಟರು ಅವರ ದೇವರು ಇದ್ರ ಬಗ್ಗೆ, ಇದೆಲ್ಲ ನಮ್ಮ ಕಣ್ಣಿಗೆ ತೆರೆಕೊಳ್ತಾ ಹೋಯಿತು. ಭಕ್ತಿ ಪರವಶರಾಗಿ ನಾವು ವಿಸ್ಮಯವಾಗಿ ಬಹಳ ಕುತೂಹಲಕಾರಿಯಾಗಿ ನಾವು ಎಲ್ಲವನ್ನ ಅನುಭವಿಸ್ತಾ ನೋಡ್ತಾ ಹೋದ್ವಿ. ಇದು ಬನ್ನೂರಿನ ಶ್ರೀ ವ್ಯಾಸರಾಜ ಮಠದ ವಿಶೇಷ ಸಹಿತ. ಪಕ್ಕದಲ್ಲೇ ಶ್ರೀ ವ್ಯಾಸರಾಜ ಗುರು ಸಾರ್ವಭೌಮರ
ಪರಾಕ್ ಅನ್ನೋ ಒಂದು ಮಂತ್ರ ಇತ್ತು. ನಾನು ಇದು ಸಂಸ್ಕೃತದಲ್ಲಿದೆ ಅಂತ ಅಂದ್ಕೊಂಡೆ, ಆದರೆ ಇದು ಸುಲಭವಾಗಿ ಅರ್ಥವಾಗುವಂಥ ಒಂದು ಕನ್ನಡ ಭಾಷೆಯಲ್ಲೇ ಇದ್ದಿದ್ದು ಬಹಳ ಖುಷಿ ಕೊಡ್ತು. ಏಕೆಂದರೆ ಹಿಂದಿನ ಯತಿಗಳು ಸಂಸ್ಕೃತದಲ್ಲಿ ಹೇಳ್ತಾರೆ, ಜನಸಾಮಾನ್ಯರಿಗೆ ಅರ್ಥ ಆಗೋದಿಲ್ಲ ಅನ್ನೋ ಒಂದು ಈ ಅಪವಾದದ ನಡುವೆ ಇಲ್ಲಿದ್ದಂಥ ಒಂದು ಪದ್ಯ ಕನ್ನಡದಲ್ಲಿದ್ದಿದ್ದು ಬಹಳ ವಿಶೇಷ ಅನ್ನಿಸ್ತು. ಸುಲಭವಾಗಿ ಯಾರೂ ಬೇಕಾದ್ರೆ ಅರ್ಥ ಮಾಡ್ಕೊಳ್ಬೋದು. ಇದರಿಂದ ಗೊತ್ತಾಗೋದೇನು ಅಂತ ಹೇಳಿದ್ರೆ, ಆ ಒಂದು ಮಧ್ವಯತಿಗಳು ಶ್ರೀ ವ್ಯಾಸರಾಜರಿಗೆ ಕನ್ನಡದ ಮೇಲಿದ್ದ ವ್ಯಾಮೋಹ ಹೇಗಿತ್ತು ಅನ್ನೋದು ನಮಗೆ ಗೊತ್ತಾಗುತ್ತೆ. ಇನ್ನು ಬನ್ನೂರಿನಲ್ಲಿ ಜನಿಸಿದ ವ್ಯಾಸರಾಜರು 1539ರವರೆಗೆ ಜೀವಿಸಿರ್ತಾರೆ. ಈ ಅವಧಿನಲ್ಲಿ ವಿಜಯನಗರ ಸಾಮ್ರಾಜ್ಯದ ಪ್ರಖ್ಯಾತ ಅರಸರಾದ ಸಾಳುವ ನರಸಿಂಹದೇವರಾಯ ಮತ್ತು ಶ್ರೀಕೃಷ್ಣದೇವರಾಯ ಆಸ್ಥಾನದಲ್ಲಿ ರಾಜಗುರುಗಳಾಗಿ ಆಡಳಿತವನ್ನು ಮುನ್ನಡೆಸಿದ ಕೀರ್ತಿ ಇವರದು. ಅದರಲ್ಲೂ ಕೃಷ್ಣದೇವರಾಯರು ಬಹಳಷ್ಟು ವಿಚಾರಗಳಲ್ಲಿ ಇವರ ಮಾರ್ಗದರ್ಶನವನ್ನು ಪಡಿತಾ ಇದ್ದುದು ಇತಿಹಾಸದಲ್ಲಿ ದಾಖಲಾಗಿದೆ. ಜೊತೆಗೆ ಇವರು ಕನ್ನಡದಲ್ಲಿ ದಾಸ ಸಾಹಿತ್ಯಕ್ಕೆ ಬಹಳಷ್ಟು ಬೆಲೆಯನ್ನು ಕೊಟ್ಟರು. ಪ್ರೀತಿಯ ಶಿಷ್ಯರಾದ ಕನಕದಾಸರು ಹಾಗೂ ಪುರಂದರ ದಾಸರಿಗೆ ಮಾರ್ಗದರ್ಶನ ನೀಡಿ ಹರಿದಾಸ ಸಾಹಿತ್ಯನ ಪ್ರಚಾರ ಮಾಡೋದಕ್ಕೆ ಬಹಳಷ್ಟು ಕೃತಿಗಳನ್ನು ಕನಕದಾಸರು ಹಾಗೂ ಪುರಂದರದಾಸರು ರಚನೆ ಮಾಡೋದಕ್ಕೆ ಇವರು ಮಾರ್ಗದರ್ಶಕರಾಗಿದ್ದು ಹೆಮ್ಮೆಯ ವಿಚಾರ. ಯಾವುದೇ ಜಾತಿ ಭೇದ ಇಲ್ಲದೆ, ಮತಧರ್ಮಕ್ಕೆ ಬೆಲೆ ಕೊಡದೆ ಕನ್ನಡ ಭಾಷೆಯಲ್ಲಿ ಸರಳವಾಗಿ ಜನಗಳ ಹತ್ತಿರ ದಾಸ ಸಾಹಿತ್ಯ ಹೋಗಿದೆ ಅಂದರೆ ಅದಕ್ಕೆ ಕಾರಣ ಇವರು ಸಹಿತ ಕನಕದಾಸರು ಹಾಗೂ ಪುರಂದರದಾಸರ ಜೊತೆ ಹಂಚಿಕೊಳ್ತಾರೆ. ಇಷ್ಟೆಲ್ಲ ವಿಚಾರಗಳನ್ನ ಹೊಂದಿದಂಥ ಈ ಮಹಾನುಭಾವರು ಈ ಬನ್ನೂರಿನಲ್ಲಿ ಹುಟ್ಟಿದ್ರು ಅನ್ನೋದು ಹೆಮ್ಮೆಯ ವಿಷಯ ಅಲ್ವಾ. ಇವರ ಅಂತ್ಯ 1539ರಲ್ಲಿ ಹಂಪಿಯಲ್ಲಿ ಆಗುತ್ತೆ. ಆ ನಂತರ ಅವರನ್ನು ಹಂಪಿಯ ಬಳಿ ಇರುವಂಥ ನವಬೃಂದಾವನದಲ್ಲಿ ಒಂದು ಬೃಂದಾವನ ಮಾಡೋ ಮೂಲಕ ಅಲ್ಲಿ ಪ್ರತಿಷ್ಠಾಪನೆ ಮಾಡ್ತಾರೆ. ಅವರ ನೆನಪುಗಳು ಇಂದಿಗೂ ನವ ಬೃಂದಾವನದಲ್ಲಿ ಜೀವಂತವಾಗಿದೆ. ಅವರು ಮಾಡಿದ ಕಾರ್ಯ ಇವತ್ತಿಗೂ ಕನ್ನಡ ನಾಡಿನಲ್ಲಿ ಹಸಿರಾಗಿದೆ. ಬನ್ನೂರಿನಲ್ಲಿ ಹುಟ್ಟಿದ ಕೂಸು ಪ್ರಖ್ಯಾತ ವಿಜಯನಗರದ ರಾಜಗುರುವಾಗಿ ಮೆರೆದು ಇತಿಹಾಸ ಸೇರಿದ್ದು ಹಾಗೂ ಆನೆಗುಂದಿಯಲ್ಲಿ ಇಂದಿಗೂ ಮಲಗಿರೋದು ವಿಶೇಷ ಅಲ್ವಾ. ಸರ್ವೇ ಜನ ಸುಖಿನೋವಂತು, ಸರ್ವಜೀವಿ ಸುಖಿನೋವಂತು. ಹೇಗಿತ್ತು ಇಂದಿನ ವಿಶೇಷವಾದ ಈ ಸಂಚಿಕೆ? ಎಲ್ಲರಿಗೂ ವ್ಯಾಸರಾಜ ರಾಜರು ನಮ್ಮೆಲ್ಲರಿಗೂ ಅನುಗ್ರಹಿಸಲಿ, ಎಲ್ಲರಿಗೂ ಒಳ್ಳೆಯದಾಗಲಿ. ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ಕಾಮೆಂಟ್ ಮಾಡಿ ತಿಳಿಸಿ. ಏನೇ ಇದ್ರೂ ಇಂತಹ ವಿಚಾರಗಳು ಬಂದಾಗ ನಾವೆಲ್ಲರೂ ನಮ್ಮ ನಾಡಿನ ಹೆಮ್ಮೆಯನ್ನು ಹೆಚ್ಚಿಸೋದಕ್ಕೆ ಪ್ರಯತ್ನ ಪಡೋಣ. ಇಂತಹ ಜಾಗಗಳನ್ನ ಸಂದರ್ಶನ ಮಾಡೋಣ. ಬನ್ನೂರಿನ ಈ ಒಂದು ವಿಶೇಷ ಸ್ಥಳಕ್ಕೆ ಎಲ್ಲರನ್ನೂ ಭೇಟಿ ನೀಡೋದನ್ನ ಮರಿಬೇಡಿ. ನಮಸ್ಕಾರ.